ಮಂಡ್ಯ ಜಿಲ್ಲೆ ರೈತರ ಗಂಡು ಮಕ್ಕಳ ಗೋಳು ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಬೆಳೆದ ಬೆಳೆಗೂ ಬೆಲೆ ಇಲ್ಲ, ಮದುವೆಗೂ ಹೆಣ್ಣು ಸಿಗ್ತಾ ಇಲ್ಲ. ಕಂಕಣಕ್ಕಾಗಿ ಮಲೆಮಾದಪ್ಪನ ಮೊರೆ ಹೋಗಿದ್ದಾರೆ ಗಂಡೈಕ್ಳು. 15ಕ್ಕೂ ಹೆಚ್ಚು ಯುವಕರು ಸೇರಿ 50 ಜನರ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಮಂಡ್ಯದ ಅವ್ವೇರಹಳ್ಳಿ ಗ್ರಾಮದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಸಾಗಿ ಹೋಗ್ತಾ ಇದ್ದಾರೆ. ಅವ್ವೇರಹಳ್ಳಿಯೊಂದರಲ್ಲೇ 80ಕ್ಕೂ ಹೆಚ್ಚು ಅವಿವಾಹಿತ ಪುರುಷರಿದ್ದಾರೆ. ಕಂಕಣ ಭಾಗ್ಯ ಕೂಡಿ ಬರಲಿ, ಹೆಣ್ಣು ಕೊಡುವಂತಾಗ್ಲಿ ಅಂತ ಹೇಳಿ ಈ ರೀತಿಯಾಗಿ ಪಾದಯಾತ್ರೆ ಮೂಲಕ ಹೋಗ್ತಿದ್ದಾರೆ. ಅದೊಂದೇ ಗ್ರಾಮದಲ್ಲಿ ಅವ್ವೇರಹಳ್ಳಿಯಲ್ಲೇ ಸುಮಾರು 80ಕ್ಕೂ ಹೆಚ್ಚು ಯುವಕರು ಈ ರೀತಿ ಹೆಣ್ಣು ಸಿಗ್ತಾ ಇಲ್ಲ ಮದುವೆ ಆಗೋದಕ್ಕೆ ಅಂತ ಹೇಳಿ ಅಳಲು ತೋಡ್ಕೊಳ್ತಾ ಇದ್ದಾರೆ. ಸಮಸ್ಯೆ ಅಂದರೆ ಯಾರಿಗೂ ಮದುವೆ ಆಗಿಲ್ಲ ಸರ್. 80 ಹುಡುಗರು ಇದ್ದೀವಿ ನಮ್ಮೂರಲ್ಲಿ. ಅದಕ್ಕಾಗಿ ಒಂದು ಅರ್ಕೆ ಕಟ್ಕೊಂಡು ಮಾದಪ್ಪಂಗೆ ಈ ಸರ್ಕಾರ ಎಲ್ಲ ಭಾಗ್ಯನೂ ಕೊಡ್ತದೆ ಸರ್. ಕಂಕಣ ಭಾಗ್ಯ ಒಂದು ಕೊಟ್ಟಿಲ್ಲ ಸರ್. ಅದು ರೈತರ ಮಕ್ಕಳಿಗೆ ಸರ್. ಜೈ ಜವಾನ್ ಜೈ ಕಿಸಾನ್ ಅಂದರೆ ಏನು ಅಂತಲೇ ಸರ್ಕಾರಕ್ಕೆ ಅರ್ಥ ಆಯ್ತಲ್ಲ. ಅದರಿಂದ ಇದು ಪಾದಯಾತ್ರೆ ಮುಖಾಂತರ ಮಲೆಮಹದೇಶ್ವರ ಮೊರೆ ಹೋಗಿ ಕರುಣೆ ನೀಡಲಿ ಅಂತ ಎಲ್ಲರಿಗೂ ನಾನು ಈ ಮುಖಾಂತರ 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಆ ಸಾದಿ ಭಾಗ್ಯ ಅಂದರೆ ಅವ್ರಿಗೆ ಮುಸ್ಲಿಮಿಗೆ ಮಾತ್ರ ಸರ್. ನಮ್ಮ ಹಿಂದೂಗಳು ನೋಡ್ತಾನೆ ಇಲ್ಲ ಸರ್ ಸರ್ಕಾರ. ಸರ್ ರೈತರದ್ದು ಚೆನ್ನಾಗಿದ್ದಾರೆ, ಯಾರನ್ನೂ ಏನು ಕೈ ಒಡ್ಡುವಂಥ ರೀತಿ ಏನಿಲ್ಲ. ತಾನು ಬೆಳೆದು ತನ್ನ ಕಾಲ ಮೇಲೆ ತಾನು ನಿಂತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್. ಮಾದಪ್ಪನೇ ಕಣ್ ತೆರಿಬೇಕು ಅನ್ಸುತ್ತೆ. ಯುವಕರ ಅಳಲು ಕೇಳ್ತಾ ಇದ್ರೆ, ಮತ್ತು ಇದು ಮೊದಲನೇ ಬಾರಿ ಏನು ಅಲ್ಲ, ಈ ಹಿಂದೆನೂ ಹೀಗೆ ಪಾದಯಾತ್ರೆ ಹೋಗಿದ್ರು. ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ವಿಜಯ್, ಮಂಡ್ಯದಲ್ಲಿ ರೈತರ ಗೋಳು ನಿಂತಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಮಂಡ್ಯ ಯುವಕರು, ರೈತರು ಏನೋ ರೈತ ಜೀವನವನ್ನು ಮಾಡ್ತಾ ಇರ್ತಾರೆ, ಅಂತವರಿಗೆ ಹೆಣ್ಣು ಸಿಗ್ತಿಲ್ಲ ಎಂಬುದು ಇವರ ಗೋಳಾಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ಮಂಡ್ಯ ತಾಲೂಕಿನ ಅವ್ವೇರಹಳ್ಳಿ ಗ್ರಾಮದಲ್ಲೂ ಕೂಡ ಸುಮಾರು 80ಕ್ಕೂ ಹೆಚ್ಚು 30 ವರ್ಷ ದಾಟಿದಂತಹ ಯುವಕರು ಕೂಡ ಇರುವಂತದ್ದು. ಆದ್ರೆ ಅವ್ರು ಯಾರಿಗೂ ಕೂಡ ಮದುವೆ ಆಗ್ತಾ ಇಲ್ಲ. ಕಾರಣ ಅಂತಂದ್ರೆ ಹೆಣ್ಣನ್ನ ಕೊಡ್ತಾ ಇಲ್ಲ. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು, ಎಲ್ಲೇ ಹೋದ್ರು ಕೂಡ ಹೆಣ್ಣನ್ನ ನೋಡಿದ ಸಂದರ್ಭದಲ್ಲಿ ಸರ್ಕಾರಿ ನೌಕರಿ ಇದ್ರೆ ಮಾತ್ರ ನಿಮಗೆ ಮದುವೆಯನ್ನ ಮಾಡ್ಕೊಡ್ತೇನೆ ಎಂಬ ನಿಟ್ಟಿನಲ್ಲಿ ಮಾಡ್ತಾ ಇದ್ರೆ, ಆ ನಿಟ್ಟಿನಲ್ಲಿ ನಮಗೆ ಮದುವೆ ಆಗ್ತಾ ಇಲ್ಲ ಎಂಬ ನಿಟ್ಟಿನಲ್ಲಿ ಒಂದು ಅಳಲನ್ನ ಇದೀಗ ಆ ಗ್ರಾಮದ ಯುವಕರು ತೋಡ್ಕೊಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಮಾದಪ್ಪನ ಮೊರೆ ಹೋಗಿದ್ದಾರೆ. ಅಂದ್ರೆ ಕಂಕಣ ಭಾಗ್ಯಕ್ಕಾಗಿ ಮಾದಪ್ಪನ ಮಲೆಮಹದೇಶ್ವರನ ದರ್ಶನಕ್ಕೂ ಕೂಡ ತೆರಳಿರುವಂತದ್ದು. ಅವ್ವೇರಹಳ್ಳಿ ಗ್ರಾಮದಿಂದ ಇವತ್ತು 15ಕ್ಕೂ ಹೆಚ್ಚು ಅವಿವಾಹಿತ ಯುವಕರು ಇದೀಗ ಕಂಕಣ ಭಾಗ್ಯಕ್ಕಾಗಿ ಮಲೆಮಹದೇಶ್ವರ ಬೆಟ್ಟದವರೆಗೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಕುಟುಂಬಸ್ಥರು ಮತ್ತೆ ಗ್ರಾಮಸ್ಥರ ಜೊತೆಗೆ ಆ ಯುವಕರು ಕೂಡ ಪಾದಯಾತ್ರೆಯಲ್ಲಿ ತೆರಳಿರುವಂತದ್ದು. ಅಂದ್ರೆ ಮಾದಪ್ಪನೇ ಈಗ ನಮಗೆ ಕರುಣೆಯನ್ನು ತೋರಿಸ್ಬೇಕು, ಮಾದಪ್ಪನೇ ನಮಗೆ ಕಂಕಣ ಭಾಗ್ಯವನ್ನ ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆಯನ್ನ ಹೊರಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.